ಹೇಳ್ತಾ ಇದ್ರಿ 2 ವರ್ಷ ಆರಾಮಾಗಿದ್ದೆ ನಾನು ಅಂತ ಹೇಳಿ. ಆದ್ರೆ ಅವಕಾಶ ಇತ್ತು ಅಥವಾ ಇಲ್ವಾ? ಯಾಕೆ ಆ ಟೈಮ್ ನ ಅಂದ್ರೆ ಆ ಟೈಮಲ್ಲಿ ಈಗ ಬ್ಯಾಕ್ ಟು ಬ್ಯಾಕ್ ಒಂದು ಸಿನಿಮಾ ಹಿಟ್ ಆಯ್ತು ಅಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ಎಂಗೇಜ್ ಆಗ್ತಾರೆ ಎಲ್ಲರೂ ಕೂಡ. ಸೊ ಯಾಕೆ ಆ ಟೈಮ್ ನ ನೀವು ವೇಸ್ಟ್ ಮಾಡ್ಕೊಂಡ್ರಿ ಅಂತ ಅನ್ಸ್ತಾ, ಅಥವಾ ಯಾಕೆ ಆ ಟೈಮ್ ನ ನೀವು ಈ ತರ ಮನೆಯಿಂದ ಸ್ಪೆಂಡ್ ಮಾಡಿದ್ರಿ ಅಂತ ಹೇಳಿ? ಅವಕಾಶಗಳು ಇತ್ತ ಹೇಗೆ? ಇಲ್ಲ ಅಂದ್ರೆ ಯಾರು ಬೇಕಂತ ಟೈಮ್ ನ ವೇಸ್ಟ್ ಮಾಡಲ್ಲ. ಟೈಮ್ ಇಸ್ ವೆರಿ ಪ್ರೆಷಿಯಸ್. ಇವತ್ತು ನಾಳೆ ಇರ್ತೀನೋ ಇಲ್ವೋ ಗೊತ್ತಿಲ್ವಲ್ಲ. ಸೊ ಇದು ಇಂಟೆನ್ಷನಲಿ ಯಾರು ಟೈಮ್ ವೇಸ್ಟ್ ಮಾಡಲ್ಲ. KGF 1, KGF 2 ಆಯ್ತು. ನಂಗೆ ಬಂದಿರುವಂತ ಅವಕಾಶಗಳಲ್ಲಿ ನನ್ಗೆ ಅದು ಯಾವುದು ಇಂಟ್ರೆಸ್ಟ್ ಮಾಡಿರ್ಲಿಲ್ಲ. ಅದ್ ನನ್ಗೆ ಅದ್ ಮಾಡ್ಬೇಕು, ಆ ಕೆಲಸ ನಾನು ಅದ್ರಲ್ಲಿ ಐ ಶುಡ್ ಬಿ ಪಾರ್ಟ್ ಆಫ್ ದಟ್ ವರ್ಲ್ಡ್, ಐ ಶುಡ್ ಬಿ ಪಾರ್ಟ್ ಆಫ್ ದಟ್ ಸ್ಟೋರಿ. ಆ ಕಥೆಯಲ್ಲಿ ಆ ಪಾತ್ರನ ನಾನು ಮಾಡ್ಬೇಕು ಅಂತ ನನ್ಗೆ ಅನ್ಸಿಲ್ಲ. ಇವಾಗ ನಾನು ಮನೇಲಿ ಸುಮ್ಮನೆ ಕೂರ್ಬಾರ್ದು, ಏನೋ ಕೆಲಸ ಮಾಡ್ತಾ ಇರ್ಬೇಕು ಅಂತ ನಾನು ಆ ಮೂವಿ ತೆಕೊಂಡು ನಾಳೆ ರಿಗ್ರೆಟ್ ಮಾಡ್ಕೋಬಾರ್ದಲ್ಲ, ಅದು ಯಾಕೆ ಮಾಡಿದೆ ನಾನು, ಅದು ಮಾಡಬಾರ್ದಿತ್ತು, 1-2 ಮೂವಿ ಮಧ್ಯದಲ್ಲಿ ಮಾಡಬಾರ್ದಿತ್ತು. ಇಲ್ಲ ಸುಮ್ಮನೆ ಇವಾಗ ಸಮ್ಟೈಮ್ಸ್ ಅದೇ ಆಗುತ್ತೆ ಟೆನ್ಷನ್ ಅಲ್ಲಿ, ಅಯ್ಯೋ ನನ್ಗೆ 6 ತಿಂಗಳು ಏನು ಮಾಡಿಲ್ಲ ನಾನು. ಮನೆಯಲ್ಲೂ ಅದೇ ಹೇಳ್ತಾರೆ, ಏನ್ ಸುಮ್ಮನೆ ಕೂತ್ಕೊಂಡಿದ್ದೆ, ಬಂದಿರೋದನ್ನ ತಗೊಂಡಿಲ್ಲ ತಗೋತಾ ಮಾಡ್ತಾ ಇರೋಂತ. ಸೊ ದಟ್ಸ್ ಈಸಿ ಸ್ಟೆಪ್ ಟು ಟೇಕ್. ಬರ್ತಿರೋದು ಮಾಡ್ಕೊಂಡು ಹೋದ್ರೆ ಆಯ್ತು, ರೆಲೆವೆಂಟ್ ಇರ್ತೀರಾ, ಹೆಸರು ಮಾರ್ಕೆಟ್ ಅಲ್ಲಿ, ಓಕೆ ಮಾಡ್ತಾ ಇರೋಣ ಅಂತ. ಬಟ್ ಎಲ್ಲೋ ನನಗೆ ಮಾಡಿದ್ರೆ ನನ್ ಖುಷಿ ಇರ್ಬೇಕು. ಅದು ಚೆನ್ನಾಗಿ ಮಾಡುತ್ತೋ ಇಲ್ವೋ ಥಿಯೇಟರ್ಲಿ ಅದು ಸೆಕೆಂಡ್ರಿ, ಬಟ್ ನನಗ್ ಖುಷಿ ಇರ್ಬೇಕು ಆ ಕೆಲಸ ನಾನು ಮಾಡಿದ್ದೀನಿ ಅಂತ. ಆ ತರದೇ ತಗೋಬೇಕಂತ ಇತ್ತು. ಸೊ ನಂಗೆ ಆ ತರದ್ ಯಾವ್ದು ವರ್ಕ್ಔಟ್ ಆಗಿಲ್ಲ, ಯಾವ್ದು ನನ್ಗೆ ಇದಾಗಿಲ್ಲ. ತುಂಬಾ ಸಮಯ ಆದ್ಮೇಲೆ ಕೆಲಸ ಕದ ಅಂತ ಒಂದು ಬಂತು, ತೆಲುಗು ಸ್ಟೋರಿ. ಆ ಕತೆ ಚೆನ್ನಾಗಿತ್ತು. ನಂಗೆ ಅವ್ರ ಡೈರೆಕ್ಟರ್, ಅವರು ಹೊಸ ಡೈರೆಕ್ಟರ್ ನೀರ್ಜಾ ಅವ್ರ ಅಂತ, ಅವ್ರು ಬಂದ್ರು, ಕತೆ ಹೇಳಿದ್ರು, ತುಂಬಾ ಇಷ್ಟ ಆಯ್ತು ನನ್ಗೆ ಆ ಕತೆ. ಅದಲ್ಲಿರೋ ಪಾತ್ರ, ರೋಲ್, ನನ್ ರೋಲ್ ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ ಆರ್ಕ್ ತುಂಬಾ ಚೆನ್ನಾಗಿತ್ತು. ಸೊ ನಾನು ಅದನ್ನ ಒಪ್ಕೊಂಡೆ. ಅದು ಒಪ್ಪಿದ್ಮೇಲೆ ಇದು ಸಿಕ್ತು ನಂಗೆ, ಈ ಮೂವಿನೂ ಸಿಕ್ತು. ಸೊ ಬೇಕಂತ ಟೈಮ್ ವೇಸ್ಟ್ ಮಾಡಿಲ್ಲ. ನನ್ಗೂ ನಾನು ಎಲ್ಲಾ ಬಿಟ್ಟು ಆಕ್ಟ್ರೆಸ್ ಆಗ್ಬೇಕು ಅಂತ ಬಂದಿರೋದು, ಆರ್ಟಿಸ್ಟ್ ಆಗ್ಬೇಕು ಅಂತ ಇದು ಫೀಲ್ಡ್ ಚೂಸ್ ಮಾಡಿರೋದು. ಸೊ ನನಗೂ ಎವ್ರಿ ಡೇ ಸೆಟ್ ಅಲ್ಲಿ ಇರಬೇಕು, ಎವ್ರಿ ಡೇ ಕೆಲಸ ಮಾಡಬೇಕು, ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು, ಕಲಿಬೇಕು. ಸೊ 365 ದಿನ ನೀವು ಸೆಟ್ ಅಲ್ಲಿ ಇರೋ ಅಂದ್ರೆ ನಾನು ಸೆಟ್ ಅಲ್ಲಿ ಇರ್ತೀನಿ. ಅದ್ರಲ್ಲಿ ನಂಗೆ ಗ್ಯಾಪ್ ಆಗೋಯ್ತು, ಏನ್ ಮಾಡೋದು, ಟೈಮಿಂಗ್. ಅದು ಅವ್ರು ನೋಡಿ ಆಲ್ರೆಡಿ ಇಲ್ಲಿ ಅಳ್ತಾ ಇದ್ದಾರೆ, ನಾನು ಬೆಂಗಳೂರಿಗೆ ಬಂದು ಬೆಂಗಳೂರು ಮನೆಗೆ ಕರ್ಕೊಂಡು ಹೋಗಿಲ್ಲ, ಇನ್ನು ನಾನು ಇವ್ರನ್ನ ಮಂಗಳೂರಿಗೆ ಕರ್ಕೊಂಡು ಹೋಗಿ ಆ ಥರದ್ದೆಲ್ಲ ಐಡಿಯಾಸ್ ಹಾಕಕ್ ಹೋಗ್ಬೇಡಿ. ಬಟ್ ನಾನು ಅನ್ಕೊಂಡೆ ಒಂದ್ಸಲ, ಆಕ್ಚುಲಿ ನಾನು ಇಲ್ಲೇ ಒಂದು ಮಂಗಳೂರು ನೈಸ್ ಮ್ಯಾಂಗ್ಳೂರ್, ನಾನು ಹೇಳಿ, ಐ ಟೋಲ್ಡ್ ಯು ರೈಟ್, ನೈಸ್ ಮ್ಯಾಂಗ್ಳೂರ್ ರೆಸ್ಟೋರೆಂಟ್ ಅಲ್ಲಿ ಸರಿ, I will take him to a nice magazine. These are all the witnesses here. I'll take you to a nice Mangalorean restaurant and I will treat you. ತುಳು ಹೇಳ್ಕೊಟ್ಟಿಲ್ಲ, ಕನ್ನಡ ಹೇಳಿದ್ದೀನಿ. ಸೊ ಕೇಳಿ ನೀವು ಅವ್ರ ಹತ್ರ ಹೇಗಿದ್ದೀರ ಅಂತ ಕೇಳಿ. This is all useless promises because today evening she's leaving to USA and she knows that she doesn't have to, and then the release of the film, and then that's all. Ignore the whole everything, right? So ಮಧ್ಯಾಹ್ನ today afternoon. Okay. ನೀವು ಯಾಕೆ ಇದೆಲ್ಲ ಕೇಳಬೇಕು? ಹೇಗಿದ್ದೀರಿ ಶಿಲಾಸ್? ನಾನು ಚೆನ್ನಾಗಿದ್ದೀನಿ. ನೋಡಿದ್ರಾ ನನ್ನ ಟ್ರೈನಿಂಗ್ ಹೇಗೆ? It's also you only have to take credit. That's my training, no? ಸರಿ ಅವರೇ ಕಲ್ತ್ಕೊಂಡ್ರು. ಓಕೆ ನಾನಿ ಸರ್, ಹಾಯ್.